ಕಲಬುರಗಿ ನಗರದಲ್ಲಿ ವಿಧಾನಸೌಧ ಮುಂಭಾಗದಲ್ಲಿ ಡಾಕ್ಟರ್ ಬಾಬು ಜಗಜೀವನರಾಮ್ ಅಭಿವೃದ್ಧಿ ಮತ್ತು ಹೋರಾಟ ಸಮಿತಿ ಕಲಬುರಗಿ ವತಿಯಿಂದ ಒಳ ಮೀಸಲಾತಿ ಜಾರಿ ಮಾಡುವಂತೆ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಾಬು ಜಗಜೀವನರಾಮ್ ಅಭಿವೃದ್ಧಿ ಮತ್ತು ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಭೀಮಣ್ಣ ಟಿ ಬಿಲ್ಲವ್, ಜಿಲ್ಲಾಧ್ಯಕ್ಷರಾದ ರಾಜು ಎಸ್ ಕಟ್ಟಿಮನಿ, ದಶರಥ್ ಕಲಗುರ್ತಿ, ರಾಜು ವಾಡೇಕರ್, ಮಲ್ಲಪ್ಪ ಮಾದರ್, ಪರಮೇಶ್ವರ್ ಖಾನಾಪುರ್, ಶ್ಯಾಮ್ ನಾಟಿಕಾರ್, ಲಿಂಗರಾಜ್ ತಾರ್ಫೆಲ್, ಗೋಪಿಕೃಷ್ಣ ಗುಡೇನವರ್ ಸೇರಿದಂತೆ ಮಾದಿಗ ಸಮಾಜದ ಜನರು ಮತ್ತು ಮುಖಂಡರು ಉಪಸ್ಥಿತರಿದ್ದರು. ಇವತ್ತಿನ ದಿನ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಮತ್ತು ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಒಳ ಮೀಸಲಾತಿ ಯಥಾಸ್ಥಿತವಾಗಿ ಜಾರಿಯಾಗುವಂತೆ ಒತ್ತಾಯಿಸಿ ಮತ್ತು ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಇವತ್ತು ಕಲಬುರಗಿ ನಗರದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆಯ ಉದ್ದೇಶ ಇಷ್ಟೇ. ಈಗಾಗಲೇ ಒಳ ಮೀಸಲಾತಿ ಬಗ್ಗೆ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ 2 ಅಥವಾ 3 ತಿಂಗಳಲ್ಲಿ ಜಾರಿ ಮಾಡ್ತೀನಿ, ಅದಕ್ಕೆ ಒಂದು ಏಕಸದಸ್ಯ ಪೀಠ ಮಾಡಿ ದತ್ತಾಂಶಗಳನ್ನು ಕಲೆ ಹಾಕ್ತೀವಿ ಅಂತಕ್ಕಂಥ ಹೇಳಿಕೆ ಕೊಡ್ತಕ್ಕಂಥದ್ದು ಇದು ಸರಿಯಾದ ರೀತಿ ಅಲ್ಲ ಅಂತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ದತ್ತಾಂಶಗಳನ್ನು 2015ರಿಂದ ಇರ್ಬೋದು ಅಥವಾ 2011ನೇ ತೆರೆಗಳಂತ ಇರಬಹುದು, ಅಥವಾ ನ್ಯಾಯಮೂರ್ತಿ ಎ ಜಿ ಸದಾಶಿವರ ವರದಿ ಸಲ್ಲಿಸತಕ್ಕಂಥ ವರದಿ ಆಧಾರದ ಮೇಲೆ ದತ್ತಾಂಶಗಳು ತಮ್ಮ ಸರ್ಕಾರದಲ್ಲಿದೆ. ಆದರೆ ನಾಗಮೋಹನ್ ದಾಸ್ ಅವರನ್ನು ಬರೀ ನಮಗೆ ಮಾದಿಗ ಸಂಘಟನೆಗಳಿಗೆ ಹೋರಾಟ ಹತ್ತಿರ್ತಕ್ಕಂಥ ಕೆಲಸ ಮತ್ತು ಮಾದಿಗ ಸಮಾಜಕ್ಕೆ ತುಳಿತಕ್ಕಂಥ ಕೆಲಸ ಆಗಿದೆ ಅಂತಕ್ಕಂಥದ್ದು ಇವತ್ತು ನಾವು ಖಂಡಿಸ್ತಾ ಇದ್ದೀವಿ. ಆದ್ದರಿಂದ ಈಗಾಗಲೇ ಬೆಳಗಾವಿ ಅಧಿವೇಶನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಾದಿಗರ ಸಮಾವೇಶ ಹಮ್ಮಿಕೊಂಡಾಗ ಆ ಸಮಾವೇಶದಲ್ಲಿ ಸರ್ಕಾರದ ಪರವಾಗಿ ಎಸ್ ಸಿ ಮಾದಪ್ಪ ಅವರವರು ಮತ್ತು ಕೆ ಎಸ್ ಮುನಿಯಪ್ಪನವರು, ಆರ್ ಬಿ ತಿಮ್ಮಪ್ಪನವರು ಮತ್ತು ಜಾರಕಿಹೊಳಿ ಅವರು ತಮ್ಮ ಸರ್ಕಾರದ ಪರ ಹೋಗಿ ನಾವು ಇಲ್ಲಿವರೆಗೆ 30 ವರ್ಷ ಕಾಯ್ದಿರಿ, 3 ತಿಂಗಳು ಕಾಯಿರಿ, ಮುಂದೆ ಒಂದು ವೇಳೆ ಅದು ಜಾರಿ ಮಾಡದೇ ಹೋದರೆ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಬರ್ತೀನಿ ಅಂತಕ್ಕಂಥ ಹೇಳಿಕೆ ಕೊಡ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾದಂಥ ಎಸ್ ಸಿ ಮಾದೇವರ ಮಾತಿಗೆ ನಾವು ಅಭಿನಂದಿಸ್ತೀವಿ. ಆದರೆ ಮಾತಿಗೆ ತಕ್ಕ ನಡ್ಕೋಬೇಕಂತಕ್ಕಂಥ ಕೂಡ ಇವತ್ತು ಒತ್ತಾಯಿಸ್ತೀವಿ. ಆದ್ದರಿಂದ ಈ ಜಾರಿ ಮಾಡ್ತಕ್ಕಂಥ ಕೆಲಸ ಕೂಡಲೇ ಯಥಾಸ್ಥಿತಿ, ಅದರಲ್ಲಿ ತಾರತಮ್ಯ ಮಾಡಬಾರ್ದು. ಸದಾಶಿವ ಅವರ ಆಯೋಗದ ವರದಿಯಂತೆ ಮಾದಿಗರಿಗೆ 6% ಏನು ಸಿಗಬೇಕಾಗ್ಯದ, ಅದು ಅಂಕಿಅಂಶಗಳು ತಪ್ಪಿದೆ. ಆದರೆ ಮತ್ತೆ ತಮ್ಮ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತದೆ ಕೂಡ ಎಚ್ಚರಿಕೆ ಕೊಡ್ತೇವೆ. ಪ್ರತಿಭಟನೆ ರ್ಯಾಲಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸುತ್ತಾ ಬಂದಿರುವ ಮಾದಿಗ ಸಮಾಜದ ಮುಖಂಡರು ಮತ್ತು ಹೋರಾಟಗಾರರು ಮತ್ತು ನಮಗೆ ಸಹಕಾರ ಕೊಟ್ಟಿದ್ದ ಮಾಧ್ಯಮ ಮಿತ್ರರಿಗೂ ಮತ್ತು ಪೊಲೀಸ್ ಸಿಬ್ಬಂದಿಗಳಿಗೂ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತಿದ್ದೇನೆ. ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿ ಮಾಡಿದ್ರು ಕೂಡ ಕಾಲಹರಣ ಮಾಡುತ್ತಿರುವ ಈ ರಾಜ್ಯ ಸರ್ಕಾರಕ್ಕೆ ಈ ಸಂಘಟನೆ ಮುಖಾಂತರ ನಾನು ಖಂಡಿಸುತ್ತೇನೆ. ಬಂಧುಗಳೇ, ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ನಡೀತಕ್ಕಂಥ 16ನೇ ತಾರೀಕು ಅಧಿವೇಶನದಲ್ಲಿ ವಿನಾಕಾರಣ ಅಧಿವೇಶನದಲ್ಲಿ ನಾವು 1 ತಿಂಗಳಲ್ಲಿ ಮಾಡ್ತೀನಂತ ಹೇಳಿ ನಮಗೆ ಒಂದು ದಾರಿ ತಪ್ಪಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ 1 ತಿಂಗಳಲ್ಲಿ ಬರುವ ಸ್ಥಳೀಯ ಗ್ರಾಮದ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗೂ ಡಿಕ್ಲೇರ್ ಆಗೋ ಪರಿಸ್ಥಿತಿ ಬರ್ತದ. ಅದಕ್ಕೆ ಒಂದು ವೇಳೆ ಚುನಾವಣೆ ಆಯೋಗ ಸರ್ಕಾರಕ್ಕೆ ಈಗಾಗಲೇ ಗಡುವು ಕೊಟ್ಟಿದೆ. ಜನವರಿ ಮತ್ತು ಫೆಬ್ರವರಿಯಲ್ಲಿ ಚುನಾವಣೆ ನಡೆಸಬೇಕಂತ ಆದೇಶ ಹೊರಡಿಸಿದೆ. ಆ ಚುನಾವಣೆ ಒಂದು ವೇಳೆ ಜಾಹೀರಾತು ಆಗಿದ್ರೆ ಈ ಮೀಸಲಾತಿಯನ್ನು ಸ್ಥಗಿತಗೊಳ್ಳುತ್ತಂತ ಈ ಮಾಧ್ಯಮ ಮುಖಾಂತರ ನಾನು ಕೇಳಿಕೊಳ್ಳುತ್ತೇನೆ. ಅದಕ್ಕೆ ಆ ಚುನಾವಣೆ ಆಗೋದಕ್ಕಿಂತ ಮುಂಚೆನೇ ಕೂಡ ಈ ಒಳ ಮೀಸಲಾತಿ ಅನುಷ್ಠಾನಗೊಳಿಸಬೇಕಂತ ಈ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯಿಸುತ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಮಲ್ಲಪ್ಪ ಮಾದರ್, ಮಾದಿಗ ಸಮಾಜದ ಹೋರಾಟಗಾರ. ಇಂದು 19/12/2024ರಂದು ಡಾಕ್ಟರ್ ಬಾಬು ಜಗಜೀವನರಾಮ್ ಪುತ್ಥಳಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬಾಬು ಜಗಜೀವನರಾಮ್ ಅಭಿವೃದ್ಧಿ ಮತ್ತು ಹೋರಾಟ ಸಮಿತಿ ವತಿಯಿಂದ ಸಮಸ್ತ ಮಾದಿಗರು, ಮಾದಿಗ ಮುಖಂಡರು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ, ಒಳ ಮೀಸಲಾತಿ ವಿಳಂಬ ಮಾಡುತ್ತಿರುವ ಸರ್ಕಾರದ ವಿರುದ್ಧ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ.
ಮಾನ್ಯ ಮುಖ್ಯಮಂತ್ರಿಗಳು ಈ 3 ದಶಕಗಳಿಂದ ಒಳ ಮೀಸಲಾತಿಯನ್ನು ಹೋರಾಟ ಮಾಡ್ತಾಯಿದ್ದೀವಿ ಮಾದಿಗರು. ಈ ಮಾದಿಗರಿಗೆ ಮೂಗಿ ತುಪ್ಪ ಹಚ್ಚುವಂಥ ಕೆಲಸವನ್ನು ಸುಮಾರು ಒಂದು 10 ವರ್ಷದಿಂದ, ಮೊದಲು ಏನು ಅಧಿಕಾರದಾಗಿದ್ದರು ಅವರು ಅವತ್ತಿಂದ ಈಗ ಅಧಿಕಾರದಾಗ ಬಂದರೂ ಸಹಿತ ಮೂಗಿ ತುಪ್ಪ ಹಚ್ಚುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಮಾಡ್ತಾ ಬಂದಿದ್ದಾರೆ. ಮುಖ್ಯಮಂತ್ರಿಗಳು ಹೈಂದ ಪರ ನಾಯಕರು. ನಾ ಹೈಂದದಿಂದ ಬಂದಿದ್ದೀನಿ, ಹಿಂದುಳಿದ ಮತ್ತು ದಲಿತರ ಮತ್ತು ಅಲ್ಪಸಂಖ್ಯಾತರ ಪರವಾಗಿದ್ದೀನ. ಈ ರಾಜ್ಯದಲ್ಲಿ ಹಿಂದುಳಿದರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಯಾವುದೇ ರೀತಿ ಅನ್ಯಾಯಕ್ಕೆ ನಾ ಬಿಡುವುದಿಲ್ಲ. ನಾವು ಒಳ್ಳೆಯ ರೀತಿ ಆಡಳಿತ ಕೊಡ್ತೀನಿ ಅಂತ ಹೇಳಿಕೆಸಿ ಅಧಿಕಾರ ಚುಕ್ಕೊಂಡಿರುವಂಥ ಮುಖ್ಯಮಂತ್ರಿಗಳು ಇವತ್ತಿನ ದಿನದಲ್ಲಿ ಒಳ ಮೀಸಲಾತಿ ಮಾಡಲ್ಲಿ ಮಾದಿಗರ ಮೇಲೆ ಬಹುದೊಡ್ಡ ಅನ್ಯಾಯ ಮಾಡ್ತಿರೋ ಅನ್ನೋದು ಮೇಲ್ನೋಟ ಕಂಡು ಬರ್ತದ. ಯಾಕಪ್ಪ ಅಂದ್ರೆ ಈ ಒಂದು ಒಳ ಮೀಸಲಾತಿಯ ಆಗೋದಿಲ್ಲ ಮತ್ತು ಶೋಷಿತ ವರ್ಗದ ಜನರಿಗೆ ಈ ಒಳ ಮೀಸಲಾತಿಯಿಂದ ಒಂದು ಸೌಲಭ್ಯ, ನ್ಯಾಯ ಒದಗಿಸ್ತದೆ ಅಂತ ಹೇಳಿಕೆಸಿ ಸ್ಪಷ್ಟ. ಇಲ್ಲಿ ಸರ್ಕಾರದ ಯಾವುದೇ ಒಂದು ಸಪೋರ್ಟ್ ಇಲ್ಲ. ಒಂದು ಸುಪ್ರೀಂ ಕೋರ್ಟ್ದ ಆದೇಶನ ಜಾರಿ ಮಾಡುವಲ್ಲಿ ಇಷ್ಟು ವಿಳಂಬ ಮಾಡ್ತಾರೆ ಅಂದರೆ ಮಾದಿಗರ ಮೇಲೆ ಅವ್ರಿಗೆ ಒಂದು ಚೂರು ಕನಿಕರಿಲ್ಲ. ಮಾದಿಗರಿಗೆ ಒಂದು ತುಳಿತಕ್ಕಂಥ ಕೆಲಸ ಮತ್ತು ಮೂಗಿ ತುಪ್ಪ ಹಚ್ಚೋ ಕೆಲಸವನ್ನು ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ. ಮತ್ತು ಈ ಒಂದು ಒಳ ಮೀಸಲಾತಿಯ ಒಳ ಮೀಸಲಾತಿ ಮಾಡೋಗೋಸ್ಕರ 3 ತಿಂಗಳ ಒಂದು ಗಡುವು ಕೇಳಿದರು. 3 ತಿಂಗಳ ಗಡುವು ಬೇಕಾಗಿರಲಿಲ್ಲ ಅವರಿಗೆ. 3 ತಿಂಗಳ ಗಡುವು ಯಾಕೆ ಬೇಕಾಗಿತ್ತು? ದತ್ತಾಂಶಗಳು ಕರೆಕ್ಟ್ ಇಲ್ಲ. ದತ್ತಾಂಶಗಳನ್ನು ಪರಿಶೀಲಿಸಿ ಒಂದು ನಿವೃತ್ತ ನ್ಯಾಯಮೂರ್ತಿಗೆ ಒಂದು ಏಜೆನ್ಸಿ ಮಾಡಿ ದತ್ತಾಂಶವನ್ನು ಸರಿಪಡಿಸಿ ನೋಡಿ ಅವೆಲ್ಲ ದತ್ತಾಂಶ ವರದಿ ತೊಗೊಂಡು ಕೇಸಿ ನಾವು ಒಳ ಮೀಸಲಾತಿ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಕಾಂತರಾಜ್ ವರದಿ, ಸದಾಶಿವ ಆಯೋಗ ವರದಿ, ನಾಗಮೋಹನ ವರದಿ ಮತ್ತು ಮಾಧುಸ್ವಾಮಿ ವರದಿ ಇದೆ. ಮೇಲಾಗಿ 2011-12ರಲ್ಲಿ ಸೆಂಟ್ರಲ್ ಒಂದು ಏನು ವರದಿ ಮಾಡಿತ್ತು, ಜನಸಂಖ್ಯೆ ವರದಿ, ಆ ವರದಿ ಸಹಿತ ಇದೆ. ಇವು 5-6 ವರದಿಗಳು ಇದ್ದರೂ ಸಹ ಈ 5-6 ವರದಿಗಳನ್ನು ಪರಿಗಣಿಸಿ ಈ ಒಳ ಮೀಸಲಾತಿ ತತ್ಕ್ಷಣ ಜಾರಿ ಮಾಡ್ಬೋದಾಗಿತ್ತು. ಆದರೂ 3 ತಿಂಗಳ ಟೈಮ್ ತಗೊಂಡು ಮಾದಿಗರ ಮುಗಿ ಮತ್ತೆ ತುಪ್ಪ ಹಚ್ಚುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತ ಈ ಮೂಲಕ ಕೇಳಬೇಕಾಗ್ತದೆ. ಅದೇ ರೀತಿ ನಾವು 30 ವರ್ಷದಿಂದ ಈ ಹೋರಾಟ ಮಾಡ್ತಾ ಬಂದೀವಿ. ಇನ್ನೂ 3 ತಿಂಗಳ ಕಾಯುವುದು ನಮಗೇನು ದೊಡ್ಡದಲ್ಲ. ಇನ್ನೂ 3 ತಿಂಗಳು ಕಾಯ್ದು ನೋಡ್ತೀವಿ. 3 ತಿಂಗಳ ನಂತರ ಒಂದು ವೇಳೆ ಅವರು ಮಾಡದೇ ಹೋದಲ್ಲಿ ಅವರು ಸರ್ಕಾರ ವಿರುದ್ಧ ನಾವು ರೋಡಿಗಿಳಿದು ಕ್ರಾಂತಿಕಾರಕವಾಗಿ ಒಂದು ಹೋರಾಟ ಮಾಡ್ತೀವಿ. ಈ ಸರ್ಕಾರನ ಕೆಳಗಿಳಿಸುವಂಥ ಕೆಲಸ ಮಾಡ್ತೀವಿ.